ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಮನುಷ್ಯನ ದೇಹದಲ್ಲಿ ಪ್ರತಿಯೊಂದು ಅಂಗಾಂಗಗಳು ಅಷ್ಟೇ ಮುಖ್ಯ. ಅದರಲ್ಲೂ ಸುಂದರವಾದ ಅತಿ ಸೂಕ್ಷ್ಮವಾದ ಅಂಗ ಅಂದರೆ ಕಣ್ಣು. ನಮ್ಮ ಕಣ್ಣು ಈ ಸುಂದರ ಜಗತ್ತನ್ನು ನೋಡುವಂತಹ ಕಣ್ಣು ನಮ್ಮ ಭಾವನೆ, ನಮ್ಮ ವ್ಯಕ್ತಿತ್ವವನ್ನು ಕೂಡ ಬಿಂಬಿಸುತ್ತಂತೆ. ಹಾಗಾದರೆ ಕಣ್ಣು ಬಹಳ ಸೂಕ್ಷ್ಮ ಆಗಿರೋದ್ರಿಂದ ಕಣ್ಣಿನ ಆರೋಗ್ಯ ಬೇಕೇ ಬೇಕು, ಕಣ್ಣಿನ ಕಾಳಜಿ ಮಾಡಲೇಬೇಕು. ಹಾಗಾದರೆ ಕಣ್ಣಿಗೆ ಯಾಕೆ ಪೊರೆ ಬರುತ್ತೆ, ಯಾವ ವಯಸ್ಸಲ್ಲಿ ಬರುತ್ತೆ, ಪೊರೆ ಬಂದರೆ ಚಿಕಿತ್ಸೆ ಹೇಗೆ, ಇದೆಲ್ಲದರ ಬಗ್ಗೆ ತಿಳ್ಕೋಣ. ಇದೇ ಇವತ್ತಿನ ಸುಹಾಸಿನಿ ವಿಶೇಷ ನಾಜೂಕು ನಯನ. ಕಣ್ಣಿನ ಆರೋಗ್ಯದ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ನೇತ್ರ ತಜ್ಞರಾಗಿರುವಂತಹ ಡಾಕ್ಟರ್ ಆನಂದ್ ಅವರಿದ್ದಾರೆ. ವಾಸನ್ ಐ ಕೇರ್ನಲ್ಲಿ ಇವರು ಡಾಕ್ಟರ್ ಆಗಿದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಡಾಕ್ಟರ್, ಮೊದಲಿಗೆ ಕಣ್ಣು ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳ್ತೀರಿ ನಮ್ಮ ದೇಹದಲ್ಲಿ? ಯಾವ್ಯಾವ ನೋಡೋದನ್ನ ಗೊತ್ತು, ಎಲ್ರಿಗೂ ಗೊತ್ತು, ಕಣ್ಣಿನಿಂದ ಯಾವ್ಯಾವ ಅಂಗಗಳು ಕನೆಕ್ಟ್ ಆಗುತ್ತೆ ಅಂತ? ಈಗ ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ನಾವು ಏನಾದರೂ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದರೆ ಆವಾಗ ಗೊತ್ತಾಗುತ್ತೆ ಕಣ್ಣು ಎಷ್ಟು ಮುಖ್ಯ ಅಂತ. ಹೌದು, ನಾವು ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಕಣ್ಣಿದೆ, ಚೆನ್ನಾಗಿ ಕಾಣುತ್ತೆ, ಆ ಥರ. ಸೊ ಆಗ ವಯಸ್ಸಾದ್ಮೇಲೆ ಸಾಮಾನ್ಯವಾಗಿ ಪೊರೆ ಬರೋದು ವಯಸ್ಸಾದ್ಮೇಲೆ. ಕೆಲವರಿಗೆ ಚಿಕ್ಕ ವಯಸ್ಸಲ್ಲೂ ಬರುತ್ತೆ, ಅದು ಕಂಜನೈಟಲ್ ಆರ್ ಡೆವಲಪ್ಮೆಂಟಲ್ ಕ್ಯಾಟ್ರಾಕ್ಟ್ ಅಂತ ಹೇಳಿ. ಬೇರೆ ಕೆಲವರಿಗೆ ಏಟು ಬಿದ್ದು ಇಂಜುರಿ, ಸೊ ಟ್ರೊಮ್ಯಾಟಿಕ್ ಕ್ಯಾಟ್ರಾಕ್ಟ್ ಅಂತ ಬರುತ್ತೆ. ಕೆಲವರು ಬೇರೆ ಕಾಯಿಲೆಗೋಸ್ಕರ ಸ್ಟೀರಾಯ್ಡ್ಸ್ ಅಂತ ಸೇವನೆ ಮಾಡಿದರೆ ಅದರಿಂದನೂ ಪೊರೆ ಬರುವ ಚಾನ್ಸಸ್ ಇದೆ. ಸೊ ಈ ಪೊರೆ ಬಂದಾಗ ಕಾಣೋದು ಮಂಜಾಗುತ್ತೆ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಮಂಜಾಗಿರುತ್ತೆ. ಆಗಲೇ ಅದನ್ನು ಡಾಕ್ಟರ್ ಹತ್ರ ಹೋಗಿ ಅದನ್ನು ಸರಿಯಾಗಿ ಪರೀಕ್ಷೆ ಮಾಡಿ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್. ಈ ಪೊರೆ ಬಂದಮೇಲೆ ಡ್ರಾಪ್ಸಿಂದಾಗಲಿ ಅಥವಾ ಗ್ಲಾಸ್ ಹಾಕಿದರೆ ಹೋಗೋದಿಲ್ಲ. ಪೊರೆಗೆ ಆಪರೇಷನ್ ಮಾಡಿ ಲೆನ್ಸ್ ಇಟ್ಟರೆ ಮಾತ್ರ ಮತ್ತೆ ಕಾಣಲಿಕ್ಕೆ ಆಗುತ್ತೆ. ಸಾಮಾನ್ಯವಾಗಿ ಡಾಕ್ಟರ್, ಈಗ ನಮ್ಮ ವಯಸ್ಸಾಗ್ತಾ ಆಗ್ತಾ ನಮ್ಮ ಚರ್ಮ ಅಥವಾ ಕಣ್ಣುಗಳಲ್ಲಿ ಬದಲಾವಣೆ ಹೆಚ್ಚಾಗಿ ಕಂಡು ಬರುತ್ತೆ. ಸೊ ಕಣ್ಣಲ್ಲಿ ಅಂದರೆ ವಯಸ್ಸಾದ ನಂತರ ಯಾವ ರೀತಿ ಒಂದು ಚೇಂಜಸ್ ಕಾಣ್ತಾ ಹೋಗುತ್ತೆ ಅಂತ, ಯಾಕೆ ಪೊರೆ ಬರೋದು ಸಹಜ ಅಂತ? ಓಕೆ, ಈಗ ನಾವು ಕೂದಲಿರುತ್ತೆ, ಕೂದಲು ವಯಸ್ಸಾದ್ಮೇಲೆ ಬಿಳಿ ಆಗುತ್ತೆ. ಇದೇ ಥರ ಕಣ್ಣಲ್ಲಿ ಲೆನ್ಸ್ ಇರುತ್ತಲ್ಲ, ಆ ಲೆನ್ಸು ಪ್ರೋಟೀನ್. ಆ ಪ್ರೋಟೀನ್ ವಯಸ್ಸಾದ್ಮೇಲೆ ಚೇಂಜಸ್ ಬರುತ್ತೆ, ಸ್ವಲ್ಪ ಬ್ರೌನಿಶ್ ಆಗುತ್ತೆ. ಇದು ಸಾಮಾನ್ಯವಾಗಿ ಎಲ್ರಿಗೂ ಕಾಣುತ್ತೆ. ನೀವೇ ಕೇಳಿರ್ತೀರ, ನಮ್ಮ ದೇಶದಲ್ಲಿ ಒಂದು 10 ವರ್ಷಕ್ಕೆ ಮುಂಚೆನೇ ಪೊರೆ ಬಂದಿರುತ್ತೆ ಹೊರದೇಶಕ್ಕಿಂತ ಅಂತ. ಏನು ಅಂದರೆ, ನಮ್ಮ ದೇಶದಲ್ಲಿ ನೀವು ನೋಡಿದ್ರೆ ಇಂಡಿಯಾ ಬಂದು ಈಕ್ವೇಟರ್ ಹತ್ರ ಇರೋದ್ರಿಂದ ತುಂಬಾನೇ ಬಿಸಿಲು ಬೀಳುತ್ತೆ. ಹೌದು. ಮತ್ತು ನಾವು ಕೆಲಸನೂ ಆಚೆ ಹೋಗಿ ಕೆಲಸ ಮಾಡೋದು ಅಂಥ ದಿನ ಇದ್ದರೆ ಈ ಅಲ್ಟ್ರಾವೈಲೆಟ್ ರೇಸು ಕಣ್ಣಿನೊಳಗೆ ಹೋಗಿ ಈ ಲೆನ್ಸನ್ನು ಚೇಂಜ್ ಮಾಡುತ್ತೆ. ಸೊ ತುಂಬ ವರ್ಷ ತುಂಬ ಸಮಯ ನಾವು ಹೊರಗಡೆ ಕೆಲಸ ಮಾಡೋದು ಅಥವಾ ಇಂಡಿಯಾಲಿದ್ದರೆ ಮತ್ತೆ ಈ ಥರ ಚೇಂಜಸ್ ಬೇಗನೆ ಬರುತ್ತೆ ಹೊರದೇಶಕ್ಕಿಂತ. ಈ ವೆಸ್ಟರ್ನ್ ನೇಷನ್ಗಿಂತ ಇಂಡಿಯಾಲಿ ಒಂದು 10 ವರ್ಷ ಮುಂಚೆನೇ ಪೊರೆ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಇನ್ನೊಂದೇನು ಅಂದರೆ, ನಾವು ಊಟ ಮಾಡುವಂಥ ಯಾವ ಥರ ಮಾಡ್ತೀವಿ, ಪ್ರೋಟೀನ್ ಎಲ್ಲ ಚೆನ್ನಾಗಿರಬೇಕು, ಜಾಸ್ತಿ ತೊಗೊಳ್ಬೇಕು. ನಾವು ಪ್ರೋಟೀನ್ ಕಡಿಮೆ ಆದರೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ, ಅದರಿಂದನೂ ಪೊರೆ ಬರುವ ಚಾನ್ಸಸ್ ಇದೆ. ಪೊರೆ ಅನ್ನೋದು ಒಂದು ರೀಸನಿಂದ ಬರೋದಿಲ್ಲ. ಒಂದು ವಯಸ್ಸಾಗೋದು ಒಂದು ರೀಸನ್. ಬೇರೆ ರೀಸನ್ ಅಂದರೆ, ಈಗ ಆಕ್ಸಿಡೇಷನ್, ಈಗ ತುಂಬಾನೇ ನಾವು ಫ್ರೈ ಮಾಡಿ ತಗೊಂತೀವಿ ಅಂತ ಫುಡ್ ತಗೊಂಡ್ರೆ ಅದರಿಂದನೂ ಪೊರೆ ಬರುವ ಚಾನ್ಸಸ್ ಬೇಗ ಆಗುತ್ತೆ. ಅದೇ ಹಣ್ಣು ಮತ್ತೆ ತರಕಾರಿ ಇದೆಲ್ಲ ಸೇವನೆ ಮಾಡಿದ್ರೆ ಇದು ಸ್ವಲ್ಪ ಸ್ಲೋ ಪ್ರಾಸೆಸ್ ಆಗುತ್ತೆ. ಸೊ ಪೊರೆ ಬರೋದು ಆದಷ್ಟು ಮಟ್ಟಿಗೆ ತಡಿಬಹುದು ಅಂತ, ಒಂದು ಸೂಕ್ತ ಪೌಷ್ಟಿಕಾಂಶತೆ ಉಳ್ಳಂತಹ ಆಹಾರದಿಂದ ತಡಿಬಹುದು ಅಂತ ಹೇಳಿ. ಸೊ ಡಾಕ್ಟರ್, ಈಗ ಯಂಗ್ಸ್ಟರ್ಸ್ ಅಲ್ಲಿ ಹೆಚ್ಚಾಗಿ ಈಗಿನ ಒಂದು ಯುವ ಜನತೆ ಹೆಚ್ಚು ಪೊರೆ ಬರೋದು ನೋಡ್ತಿರ್ತೀವಿ. ಈಗ ಸಾಮಾನ್ಯವಾಗಿ ವಯಸ್ಸಾದ್ಮೇಲೆ ಬರೋದು ಸಹಜ, ಬಟ್ ಈಗಿನ ಒಂದು ಹೇಗಿದೆ ಅಂದ್ರೆ ಲೈಫ್ ಸ್ಟೈಲ್ ಇಂದ ಅಥವಾ ಯಾವ್ದ್ರಿಂದ ಈ ರೀತಿ ಹೆಚ್ಚು ಕಾರಣ ಆಗುತ್ತೆ ಅಂತ ಪೊರೆ ಬರೋದಕ್ಕೆ? ನಾನು ಹೇಳಿದಾಗೆ ನಿಮ್ಗೆ, ಈಗ ನಾವು ಆಕ್ಚುಲಿ ಹೆಚ್ಚು ಏನು ಈ ತರ ಇಲ್ಲ ಅಂದ್ರೆ ಯುವಜನತೆಯಲ್ಲಿ ಹೆಚ್ಚು ಬರ್ತಾ ಇಲ್ಲ. ಈ ಕಂಜನೈಟಲ್ ಕ್ಯಾಟ್ರಾಕ್ಟ್ ಬರೋದು ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಬರೋದು, ಅದು ಜೆನೆಟಿಕ್ ಪ್ರಾಬ್ಲಮ್ ಇಂದ ಬರೋದು. ಈಗ ಪ್ರೆಗ್ನೆನ್ಸಿಯಲ್ಲಿ ಯಾವುದೋ ಕಾಯಿಲೆ ಬಂದಿರುತ್ತೆ ಅಮ್ಮನಿಗೆ, ಆದ್ರಿಂದ ಅವ್ರಿಗೆ ಪೊರೆ ಬರುವಂತ ಚಾನ್ಸಸ್ ಕೂಡ ಪೊರೆ ಬರುವಂತ ಚಾನ್ಸಸ್ ಇರುತ್ತೆ. ಹೌದು, ಕಂಜನೈಟಲ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ. ಇದು ಜೆನೆಟಿಕ್ ಪ್ರಾಬ್ಲಮ್ ಇಂದಾನು ಬರ್ಬೋದು, ಅಥವಾ ಫಸ್ಟ್ 3 months ಅಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಏನೋ ಔಷಧಿ ತಗೊಂಡ್ರು, ಇಲ್ಲ ಏನಾದರೂ ಫೀವರ್ ಬಂತು, ಅದರಿಂದನೂ ಬರುತ್ತೆ. ರುಬೆಲ್ಲಾ ಅಂಥದ್ದು ಕಾಯಿಲೆ ಏನಾದರೂ ಬಂದರೆ ಕಣ್ಣಲ್ಲಿ ಪೊರೆ ಕಾಣಿಸ್ಕೊಳ್ಳುವ ಚಾನ್ಸಸ್ ಇದೆ. ಸೊ ಡಾಕ್ಟರ್, ಸಾಮಾನ್ಯವಾಗಿ ಸ್ಟಾರ್ಟಿಂಗ್ ಇಂದ ಈಗ ಕಣ್ಣು ಸ್ವಲ್ಪ ಮಂಜಾಗೋದು ಅಥವಾ ತಲೆನೋವು ಬರೋದು ಎಲ್ಲರಲ್ಲೂ ಕಾಣಿಸ್ಕೊಳ್ಳುತ್ತೆ. ಸೊ ಕಣ್ಣು ಚೆಕ್ ಮಾಡಿಸಿದಾಗ ರೀಡಿಂಗ್ಸ್ ತೋರಿಸುತ್ತೆ, -0.25 ಅಥವಾ -5. ಈ ಪೊರೆ ಬಂದಾಗ ಯಾವ ರೀತಿ ರೀಡಿಂಗ್ಸ್ ಇರುತ್ತೆ ಅಂತ, ಅದು ಗೊತ್ತಾಗೋದು ಹೇಗೆ ಅಂತ, ಡಿಫ್ರೆನ್ಸ್ ಹೇಗೆ ಗೊತ್ತಾಗುತ್ತೆ ಅಂತ? ಓಕೆ, ಈಗ ಪೊರೆ ಬಂದಾಗ ಮಂಜು ಕಾಣುತ್ತೆ, ಡಾಕ್ಟರ್ ಹತ್ರ ಹೋಗ್ತೀರಾ, ಏನಾದರೂ ನಮಗೆ ಕನ್ನಡಕದಿಂದ ಸರಿ ಆಗುತ್ತಾ ಅಂತ. ಈ ಪೊರೆ ಏನು ಮಾಡುತ್ತೆ ಅಂದರೆ, ಈ ಆಚೆಯಿಂದ ಬರೋ ಕಿರಣನ ಆ ನರದ ಮೇಲೆ
ಬೀಳಲಿಕ್ಕೆ ಸ್ಟಾಪ್ ಮಾಡುತ್ತೆ. ಸೊ ಈವನ್ ನಾವು ಗ್ಲಾಸ್ ಹಾಕಿದ್ರೂ ಸರಿಯಾಗಿ ಕಾಣೋದಿಲ್ಲ. ಸೊ ಅದು ರಿಫ್ರಾಕ್ಟಿವ್ ಎರರ್ ಅಂದರೆ ಗ್ಲಾಸ್ ಹಾಕಿದ್ರೆ ಕಾಣುತ್ತೆ. ಈ ಪೊರೆದು ಗ್ಲಾಸ್ ಹಾಕಿದ್ರು ಫುಲ್ ಕರೆಕ್ಷನ್ ಬರಲ್ಲ, ಸ್ಪಷ್ಟವಾಗಿ ಕಾಣದೇ ಇರೋದು. ಆ ಟೈಮಲ್ಲಿ ಈಗ ಯಾವಾಗ ಗ್ಲಾಸ್ ಹಾಕಿದ್ರು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ, ಆ ಟೈಮಲ್ಲಿ ಪೊರೆ ಇದೆ, ಅಂಥದ್ದಕ್ಕೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತೀವಿ. ಸೊ ಎಲ್ಲಿವರೆಗೂ ಅಂದರೆ ಒಂದು ಎಕ್ಸ್ಟೆಂಡ್ವರೆಗೂ, ಇಲ್ಲಿವರೆಗೂ ಈ ರೀಡಿಂಗ್ಸ್ವರೆಗೂ ಸ್ಪೆಕ್ಟ್ಸಿಂದಾನೇ ಸರಿ ಹೋಗಬಹುದು ಅಂತ ಹೇಳೋಕ್ಕಾಗತ್ತೆ? ಓಕೆ, ಇದು ಏನಂದರೆ ಈಗ ಪೊರೆನೂ ಡಿಫ್ರೆಂಟ್ ಟೈಪ್ಸ್ ಇದೆ. ಈಗ ಪೋಸಿಯಸ್ ಸಬ್ಕ್ಯಾಪ್ಸುಲರ್ ಕ್ಯಾಟ್ರಾಕ್ಟ್ ಅಂತ ಹೇಳಿ ಹೇಳ್ತೀವಿ. ಪೋಸಿಯಸ್ ಸಬ್ಕ್ಯಾಪ್ಸುಲರ್ ಕ್ಯಾಟ್ರಾಕ್ಟ್ ಅಂದರೆ ಈ ಕಣ್ಣಿನ ಪಾಪ ಇರುತ್ತಲ್ಲ, ಅದು ಎಕ್ಸಾಕ್ಟ್ ಆಪೋಸಿಟೇ ಬಂದಿರುತ್ತೆ. ಅದು ಈವನ್ ಸ್ವಲ್ಪ ಇದ್ರೂ ಈ ರೇಸ್ನ ತಡೆಯುತ್ತೆ, ಮತ್ತು ಈವ್ನಿಂಗ್ ಹೋದಾಗ ಗ್ಲೇರು ಅದೆಲ್ಲ ಬರುತ್ತೆ. ಸೊ ಈ ಸಾಮಾನ್ಯವಾಗಿ ನೈಟಲ್ಲಿ ಏನಾದರೂ ನಾವು ಡ್ರೈವಿಂಗ್ ಮಾಡ್ಬೇಕಾದ್ರೆ ಆಚೆಯಿಂದ ಲೈಟ್ ಹೊರಗಡೆಯಿಂದ ಬರೋದು ತುಂಬಾ ಗ್ಲೇರ್ ಆದಾಗ ಅವ್ರಿಗೆ ಈವನ್ ಕಾಣೋದಿಲ್ಲ. ಸುಮಾರು ಸರಿ ಹೇಳ್ತಾರೆ, ಪೇಷಂಟ್ ಹೇಳ್ತಾರೆ, ನನಗೇನು ಕಾಣಿಸ್ತಾನೆ ಇಲ್ಲ, ನಾನು ಸ್ವಲ್ಪ ಸೈಡ್ಗೆ ಹಾಕ್ಕೊತೀನಿ, ಕಾರೋ ಬೇರೆ ಏನಾದರೂ ಹೋದ್ಮೇಲೆ ನಾನು ಮುಂದೆ ಹೋಗೋಕ್ಕಾಗುತ್ತೆ. ಇದು ಈವನ್ ಸ್ವಲ್ಪ ಪೊರೆ ಇದ್ರೂ ಅವ್ರಿಗೆ ತುಂಬಾನೇ ಪ್ರಾಬ್ಲಮ್ ಕೊಡುತ್ತೆ. ಸೊ ಅತಿಯಾದ ಒಂದು ಯಾವುದೇ ಸೂರ್ಯನ ಕಿರಣ ಅಥವಾ ಅತಿಯಾದ ಲೈಟ್ಸ್ ಇಂದ ಕೂಡ ಆ ಥರ ಎಫೆಕ್ಟ್ ಆಗ್ಬೋದು ಅಂತ ಹೇಳ್ತಾರೆ. ಈ ಪೊರೆ ಬಂದ್ರೆ ಇದು ಜಾಸ್ತಿ ಆಗುತ್ತೆ. ಎಲ್ರಿಗೂ ನೋಡಿದ್ರೆ ಈಗ ನೈಟಲ್ಲಿ ಲೈಟ್ ಕಂಡ್ರೆ ಕಷ್ಟ ಆಗುತ್ತೆ, ಸರಿ ಕಾಣೋದಿಲ್ಲ. ಇದು ಅವ್ರಿಗೆ ಇನ್ನ ಹೆಚ್ಚಾಗಿ ಕಾಣುತ್ತೆ. ಇನ್ನೊಂದು ನ್ಯೂಕ್ಲಿಯಸ್ ಸ್ಕ್ಲಿರೋಸಿಸ್ ಅಂತ, ಈಗ ಸಾಮಾನ್ಯವಾಗಿ 40 ವರ್ಷ ಆದ್ಮೇಲೆ ಚಾಲೀಸ್ ಅಂತ ಹೇಳ್ತೀವಿ, ಅವ್ರಿಗೆ ಹತ್ರದ್ ಕಾಣಲ್ಲ, ಸೊ ಅದಕ್ಕೆ ಗ್ಲಾಸ್ ಬಳಸ್ತಾರೆ. ಈ ನ್ಯೂಕ್ಲಿಯಸ್ ಸ್ಕ್ಲಿರೋಸಿಸ್ ಅಂತ ಬಂದ್ರೆ ಅವ್ರಿಗೆ ಮೈನಸ್ ಪವರ್ ಹೆಚ್ಚಾಗುತ್ತೆ. ಮೈನಸ್ ಪವರ್ ಇಂದ ಹತ್ರದ್ದು ಕಾಣುತ್ತೆ, ದೂರದ್ದು ಕಾಣೋದಿಲ್ಲ. ಅದನ್ನ ಮತ್ತೆ ಸೆಕೆಂಡ್ ಸೈಟ್ ಅಂತ ಹೇಳ್ತೀವಿ. ಅಂದ್ರೆ ಮುಂಚೆ ಗ್ಲಾಸ್ ಹಾಕಿನೇ ನೋಡ್ಬೇಕಿತ್ತು, ಈಗ ಸಡನ್ ಆಗಿ ಹತ್ರದ್ದು ಕಾಣ್ತಾ ಇದೆ ಅಂತ ಅವರು ಖುಷಿ ಪಡ್ತಾರೆ. ಅದು ಖುಷಿ ಪಡುವಂಥದ್ದೇನಿಲ್ಲ, ಅದು ನ್ಯೂಕ್ಲಿಯಸ್ ಸ್ಕ್ಲಿರೋಟಿಕ್ ಕ್ಯಾಟ್ರಾಕ್ಟ್ ಅಂತ ಬರುವಂಥದ್ದು. ಅದು ಒಂದು ಥರ ಪೊರೆ, ಅದನ್ನು ಆಪರೇಷನ್ ಮಾಡಬೇಕಾಗುತ್ತೆ. ಆಪರೇಷನ್ ಮಾಡಿದ್ಮೇಲೆ ಇದು ರಿವರ್ಸ್ ಆಗುತ್ತೆ. ಯೂಶ್ವಲಿ ಆಪರೇಷನ್ ಮಾಡಿದ್ರೆ ನಾವು ಲೆನ್ಸ್ ಇಡ್ತೀವಿ. ಲೆನ್ಸ್ ಇಟ್ಟಾಗ ಮೋನೋಫೋಕಲ್ ಲೆನ್ಸ್ ಅಂತ ಹೇಳ್ತೀವಿ. ಅದು ಯೂಶ್ವಲಿ ಡಿಸ್ಟೆನ್ಸ್ಗೆ ಕರೆಕ್ಟ್ ಆಗಿರುತ್ತೆ. ಹತ್ರ ನೋಡ್ಲಿಕ್ಕೆ ಅವ್ರಿಗೆ ಗ್ಲಾಸಸ್ ಬೇಕಾಗುತ್ತೆ. ಸೊ ಇದರಲ್ಲೂ ಕೂಡ ಒಂದು ಎಕ್ಸ್ಟ್ರೀಮ್ ಕಂಡೀಷನ್ ಅಂದರೆ ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ರೆ ಅಂಧತ್ವ ಬರೋ ಚಾನ್ಸಸ್ ಇರುತ್ತಾ ಅಂತ? ಎಸ್, ಈಗ ಸುಮಾರು ಸಮಯ ಏನಾಗುತ್ತೆ ಅಂದರೆ 2 ಕಣ್ಣಲ್ಲಿ ಪೊರೆ ಬಂದಿರುತ್ತೆ, ಒಂದು ಕಣ್ಣಲ್ಲಿ ಆಪರೇಷನ್ ಮಾಡ್ಕೊಂಡಿರ್ತಾರೆ, ಇನ್ನೊಂದು ಕಣ್ಣಲ್ಲಿ ಆಪರೇಷನ್ ಸ್ವಲ್ಪ ದಿವಸ ಹಂಗೆ ತಳ್ಳಾಕೋಣ ಅಂತ ಇರ್ತಾರೆ. ಅವಾಗ ಏನಾಗಿರುತ್ತೆ, ಒಂದ್ ಕಣ್ಣಲ್ಲಿ ಕಾಣ್ತಾ ಇದೆ ಅಂತ ಹಾಗೆ ಅವರು ಅದನ್ನ ಗಮನಿಸದೆ ನೆಗ್ಲೆಕ್ಟ್ ಮಾಡಿರ್ತಾರೆ. ನಾವು ನೋಡಿರ್ತೀವಿ ಸುಮಾರು ಜನ ಅದನ್ನ ಫುಲ್ ಬಳತೋಗಿ ಅದನ್ನ ಲೆನ್ಸ್ ಅನ್ನ ಲೀಕ್ ಆಗಿ ಕಣ್ಣು ನೋವು ಬಂದು ಪ್ರೆಷರ್ ಜಾಸ್ತಿ ಆಗಿ ಆಮೇಲೆ ಪೊರೆ ಆಪರೇಷನ್ ಎಮರ್ಜೆನ್ಸಿಲಿ ಮಾಡುವಂತ ಪರಿಸ್ಥಿತಿ ಬಂದಿರುತ್ತೆ. ಅದಕ್ಕೋಸ್ಕರ ಆ ಸ್ಟೇಜ್ವರೆಗೂ ಬಿಡಬಾರ್ದು. ಯಾವಾಗ ಎಮರ್ಜೆನ್ಸಿಯಿಂದ ಮಾಡ್ತೀವೋ ಅವಾಗ ನಾವು ಸರಿಯಾದ ಕ್ಯಾಲ್ಕುಲೇಷನ್ ಆಗಲ್ಲ, ಮತ್ತೆ ಪ್ರೆಷರ್ ಏನೋ ಜಾಸ್ತಿಗೆ ನರಕ್ಕೆ ಪ್ರಾಬ್ಲಮ್ ಬಂದಿರೋ ಚಾನ್ಸ್ ಇರುತ್ತೆ. ಹಾಗೆ ಈಗ ಪೊರೆ ಇತ್ತು ಅಂದ್ಕೊಳ್ಳಿ, ಹಿಂದೆ ನರದ ಪ್ರಾಬ್ಲಮ್ ಏನಾದ್ರು ಬಂದಿದ್ರು ನಮಗೆ ಗೊತ್ತಾಗೋದಿಲ್ಲ. ಅದನ್ನ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಈವನ್ ದೃಷ್ಟಿನೇ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಡಾಕ್ಟರ್, ಈಗ ಸಾಮಾನ್ಯವಾಗಿ ಯಾರೂ ಕೂಡ ಹೆಚ್ಚಾಗಿ ಕನ್ನಡಕ ಬಳಸೋದಕ್ಕೆ ಇಷ್ಟಪಡಲ್ಲ. ಒಂದು ಲೆನ್ಸ್ ಕೂಡ ಬಂದಿದೆ, ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡ್ತಾರೆ. ಸೊ ಅದು ಕೂಡ ಎಷ್ಟು ದಿನಗಳವರೆಗೆ ನಡೆಯುತ್ತೆ ಅಂತ? ಓಕೆ, ಈಗ ಚಿಕ್ಕ ವಯಸ್ಸಲ್ಲಿ ದೃಷ್ಟಿ ದೋಷ ಬರುತ್ತೆ, ಆವಾಗ ಕನ್ನಡಕ ಬಳಸಿದ್ರೆ ಅವ್ರಿಗೆ ಕಾಣುತ್ತೆ. ಈಗ ಇದು ದೃಷ್ಟಿ ದೋಷ ಅನ್ನೋದು ಒಂದೇ ಕಾನ್ಸ್ಟೆಂಟ್ ಅಲ್ಲ, ಬೆಳೆಯೋ ಮಕ್ಕಳಿಗೆ ಅದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಒಂದು 18, 19, 20 ವರ್ಷದವರೆಗೂ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಈಗ ಇನ್ಕ್ರೀಸ್ ಆದಾಗ ಏನು ಮಾಡಬೇಕು ನಾವು, ಅದು ನಂಬರ್ ಚೇಂಜ್ ಆದಾಗ ಮತ್ತೆ ಪರೀಕ್ಷೆ ಮಾಡಿ ಹೊಸ ಕನ್ನಡಕ ಹಾಕೊಬೇಕು. ಕನ್ನಡಕ ಬೇಡ, ನನಗೆ ಅಷ್ಟು ಸೂಟಬಲ್ ಇಲ್ಲ, ಅವ್ರಿಗೆ ಅವ್ರ ಕೆಲಸ ಮಾಡಲಿಕ್ಕೆ ಸೂಟಬಲ್ ಆಗ್ತಿಲ್ಲ, ಇಲ್ಲ ಅವ್ರು ಸ್ಪೋರ್ಟ್ಸಲ್ಲಿ ಭಾಗವಹಿಸ್ತಾರೆ, ಅವ್ರು ಕನ್ನಡಕ ಹಾಕೋದು ಯೂಸ್ ಇರಲ್ಲ, ಸ್ವಿಮ್ಮಿಂಗ್ ಮಾಡ್ತಾರೆ, ಸೊ ಅಂಥದ್ರಲ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಬೇಕಾದ್ರೆ ಕೊಡ್ಬೋದು. ಈಗ ಈ ಎರಡನ್ನೂ ನಾವು ಸ್ಟೇಬಲ್ ಆಗೋವರೆಗೂ ಇದನ್ನ ಬಳಸಬೇಕು. ಸ್ಟೇಬಲ್ ಆದಮೇಲೆ ಈ ಗ್ಲಾಸು ಬೇಡ, ನನ್ನ ಕಾಂಟ್ಯಾಕ್ಟ್ ಲೆನ್ಸು ಬೇಡ. ಯಾಕಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್ ಅಂದರೆ ಬೆಳಗ್ಗೆ ಹಾಕಿ ಸಂಜೆ ತೆಗಿಬೇಕು, ಮತ್ತೆ ಅದನ್ನ ಕಾಂಟ್ಯಾಕ್ಟ್ ಲೆನ್ಸ್ ತೆಗೆದ್ಮೇಲೆ ಗ್ಲಾಸೇ ಉಪಯೋಗಿಸ್ಬೇಕು. ಈ ಎರಡೂ ಬೇಡ, ಬೇರೆನೋ ಮಾಡಿ ಅಂದರೆ ಲೇಸಿಕ್ ಅಂತ ಹೇಳಿ ಮಾಡ್ತೀವಿ, ಅದು ರಿಫ್ರಾಕ್ಟಿವ್ ಸರ್ಜರಿ. ಲೇಸಿಕ್ ಅಂತ ಏನು ಹೇಳಿದ್ರೆ, ಈ ಕರಿಗುಡ್ಡೆ ಇದೆಯಲ್ಲ ಅದು ಕರ್ವ್ಡ್ ಇರುತ್ತೆ, ಅದನ್ನ ಸ್ವಲ್ಪ ಫ್ಲಾಟ್ ಮಾಡಿ ರೀಶೇಪ್ ಮಾಡಿ ಅವ್ರ ಪವರ್ ಎಷ್ಟಿದೆಯೋ ಅಷ್ಟು ಮಟ್ಟಿಗೆ ಮಾಡಿ ಲೇಸರ್ ಇಂದ ವಿತ್ ಕನ್ನಡಕ ಮತ್ತೆ ಕಾಂಟ್ಯಾಕ್ಟ್ ಲೆನ್ಸ್ ಇಲ್ಲದೆ ನೋಡುವಂತೆ ಮಾಡಬಹುದು. ಓಕೆ, ಅದು ಪರ್ಮನೆಂಟ್ ಟ್ರೀಟ್ಮೆಂಟ್ ಅಂತ? ಇದು ಪರ್ಮನೆಂಟ್, ಯಾಕಂದ್ರೆ ಇದು ಅವ್ರಿಗೆ ಎಷ್ಟು ರಿಫ್ರಾಕ್ಟಿವ್ ಇರುತ್ತೋ ಅದನ್ನ ಟ್ರೀಟ್ ಮಾಡುವಂಥದ್ದು. ನಾನು ಮೊದಲೇ ಹೇಳಿದೆ, ಇದು ಪವರ್ ಎಲ್ಲ ಸ್ಟೇಬಲ್ ಆದ್ಮೇಲೆ ಮಾಡಿದ್ರೆ ಇದು ಪರ್ಮನೆಂಟ್ ಇರುತ್ತೆ. ಸ್ಟೇಬಲ್ ಆಗಕ್ ಮುಂಚೆನೆ ಮಾಡಿದ್ರೆ ಮತ್ತೆ ಪವರ್ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಒಂದ್ ಸ್ಟೇಜ್ ಅಲ್ಲಿ ಎಲ್ರಿಗೂ ಸ್ಟೇಬಲ್ ಆಗುತ್ತೆ. ವರ್ಷ ನಾವು ಅವ್ರಿಗೆ ಪವರ್ ಚೆಕ್ ಮಾಡಬೇಕು, ರೆಗ್ಯುಲರ್ ಚೆಕ್ಅಪ್ ಮಾಡಿಸ್ತಾ ಇರಬೇಕು. ನಂಬರ್ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅನ್ನೋದನ್ನ ಡಿಕ್ರೀಸ್ ಆಗಲ್ಲ, ಇನ್ಕ್ರೀಸೇ ಆಗುತ್ತೆ. ಒಂದ್ ಸ್ಟೇಜ್ ಅಲ್ಲಿ ಸ್ಟೇಬಲ್ ಆಗಿಬಿಡುತ್ತೆ. ಆ ಟೈಮಲ್ಲಿ ಮಾತ್ರ ಈ ರಿಫ್ರಾಕ್ಟಿವ್ ಸರ್ಜರಿ ಮಾಡಿಸ್ಬೋದು.
ರಿಫ್ರಾಕ್ಟಿವ್ ಸರ್ಜರಿ ಎಲ್ರಿಗೂ ಮಾಡೋಕ್ಕಾಗುತ್ತಾ? ಎಲ್ರಿಗೂ ಮಾಡೋಕ್ಕಾಗಲ್ಲ. ಈಗ ನಮ್ಮ ಹತ್ರ ಒಂದು 10 ಜನ ಬರ್ತಾರೆ ಅಂದ್ಕೊಳ್ಳಿ, ನನಗೆ ರಿಫ್ರಾಕ್ಟಿವ್ ಸರ್ಜರಿ ಅಂದರೆ ಕನ್ನಡಕ ಹಾಕೋದು ಇಷ್ಟ ಇಲ್ಲ, ಏನೋ ಮಾಡಿಸಿ ಅಂತ. 10 ಜನದಲ್ಲಿ ನಾವು ಪ್ರೀ ಆಪರೇಟಿವ್ ಇವಾಲ್ಯುವೇಷನ್ ಅಂತ ಮಾಡ್ತೀವಿ, ಟೋಪೋಗ್ರಫಿ ಅಥವಾ ಆಪ್ ಸ್ಕ್ಯಾನ್ ಅಂತ ಹೇಳಿ. ಅದರಲ್ಲಿ ಏನು ಮಾಡ್ತೀವಿ, ಅವ್ರ ಕರಿಗುಡ್ಡೆ ಹೇಗಿದೆ, ಥಿಕ್ನೆಸ್ ಹೇಗಿದೆ, ಕರ್ವೇಚರ್ ಚೆನ್ನಾಗಿದೆ ಎಲ್ಲ ನೋಡ್ತೀವಿ. ಅದರಲ್ಲಿ 6 ಜನ ಮಾತ್ರ ಓಕೆ ಆಗ್ತಾರೆ, 4 ಜನ ರಿಜೆಕ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅವ್ರ ಕಾರ್ನಿಯಲ್ ಥಿಕ್ನೆಸ್ ಕಡಿಮೆ ಇರ್ಬೋದು, ಆ ಕರ್ವೇಚರ್ ತುಂಬಾ ವೇರಿಯೇಷನ್ ಇದ್ದರೆ ಅದನ್ನು ನಾವು ರಿಜೆಕ್ಟ್ ಮಾಡ್ತೀವಿ. ಸೊ ಇದು ಎಲ್ರಿಗೂ ಟ್ರೀಟ್ಮೆಂಟ್ ಅಲ್ಲ, ಸರಿಯಾದ ಇವ್ರಿಗೆ ಮಾತ್ರ ಇವ್ಯಾಲ್ಯುವೇಟ್ ಮಾಡಿ ಅಂಥವ್ರಿಗೆ ಟ್ರೀಟ್ ಮಾಡಿದರೆ ಇದು ಪರ್ಮನೆಂಟ್ ಚೆನ್ನಾಗಿರುತ್ತೆ. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಕಣ್ಣಿನ ಪೊರೆ ಯಾಕೆ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಇನ್ನು ಪೊರೆಗೆ ಯಾವ ರೀತಿ ಚಿಕಿತ್ಸೆ ಇದೆ, ಯಾವ ಹಂತದಲ್ಲಿ ಚಿಕಿತ್ಸೆ ತೆಗೆದುಕೊಳ್ಬೇಕಾಗುತ್ತೆ, ಇದರ ಬಗ್ಗೆ ಕೂಡ ಮಾತಾಡ್ತೀವಿ ಸಣ್ಣ ವಿರಾಮದ ಬಳಿಕ.